ಪ್ರತಿ ಸಿನಿಮಾಗೂ ಇದೇ ನಡೀತಿದೆ. ಫೋನೇ ತೆಗಿಲ್ವ ನಾವು? ಫೋನ್ ಮಾಡೋ ಒಂದು ಫೋನ್ ಅಣ್ಣ 3 ವರ್ಷ ಹಂಗಾದ್ರೆ ನಾನು ಕಷ್ಟಪಟ್ಟಿರೋದಣ್ಣ. ಬರೀ 3 ವರ್ಷ ಅಲ್ಲ, 23 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲೇ ಕಷ್ಟಪಟ್ಟಿರೋದು. ಕನ್ನಡ ಸಿನಿಮಾ ಮಾಡಬೇಕು, ನಮ್ಮ ಕನ್ನಡ ಇಲ್ಲೇ ಇರಬೇಕು, ಇಲ್ಲೇ ಮಾಡಬೇಕು ಅಂತ ಇದ್ದೀನಿ. ಈ ವರ್ಷ ಬಿಟ್ಟು ನನಗೆ ಈ ರೇಂಜ್ಗೆ ಒಂದು ರೆಸ್ಪಾನ್ಸ್, ಸೋಲೋ ಹೀರೋ ಆಗಿ ನನಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಮಾಡಿದ್ದಾರೆ ಈ ಸಿನಿಮಾಯಿಂದ ಒಂದು 30 ಸಿನಿಮಾ ಥಿಯೇಟರ್ ಓಪನ್ ಆಗಿದೆ. ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ ಕರೆಕ್ಟ್ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಅವೇ ಬ್ಲಾಕ್ ಮಾಡ್ತಾರೆ. ಎಲ್ಲರೂ ಮಾಡಿದ್ದಾರೆ ಸರ್. ನನಗೆ ರೆಸ್ಪಾಂಡ್ ಮಾಡೋದು, ಮೇಡಮ್ಗೂ ರೆಸ್ಪಾಂಡ್ ಮಾಡೋದು, ವೈಫ್ಗೂ ರೆಸ್ಪಾಂಡ್ ಮಾಡೋದು. ಅದು ತುಂಬಾ ಕಾಲ್ಗಳು ಮಾಡಿದ್ರೆ ಮೇನು 20 ಕಾಲ್ ಮಾಡಿದ್ರೆ ಒಂದು ಕಾಲ್ ಮಾಡಿ ಆಯ್ತು. ನಾನು ಕೇಳ್ಕೊಂಡಿದ್ದಕ್ಕೆ ಒಂದು ಶೋ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತ GTL ಪ್ರೈಮ್ ನಾವು ಕೇಳ್ತಿರೋದೇನು ಅಂದ್ರೆ ಕನ್ನಡ ಹಿಂದಿ ಸಿನಿಮಾ ನೀವು 7 ಶೋ 8 ಶೋ ಆಮೇಲೆ ನಮ್ಮ ಹತ್ರ ಹೇಳೋದೇನೋ ಅವರು ನಾನು ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ, ಯಾವ್ದನ್ನು ಒಂದೇ ಶೋ ಕೊಡೋದು. ನಾನು ಚೆನ್ನಾಗಿದ್ರೆ ಮಾತ್ರ ಒಂದ್ ಶೋ ಕೊಡ್ತೀನಿ, ನಿಮ್ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ರೆ. ಇಲ್ಲಿ ಹಿಂದಿಗೆ ಏನ್ ಮಾಡಿದ್ದಾರೆ, 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ. ಎಲ್ಲ ಪ್ರೈಮ್ ಟೈಮ್ ಅಲ್ಲಿ ಅವರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು, 4 ಗಂಟೆಗೆ ಶೋ ಕೊಡೋದು. 4 ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತೀವಿ. ಕನ್ನಡ ಸಿನಿಮಾ ಪ್ರೈಮ್ ಟೈಮ್ ಕೊಡ್ತೀವಿ. ಸಿಂಗಲ್ ಸ್ಕ್ರೀನ್ ಯಾವುದು ಇಲ್ಲ, ಬರೀ ಸಿಂಗಲ್ ಸ್ಕ್ರೀನ್ ಪ್ರಾಬ್ಲಮ್ ಇಲ್ಲ. ಯಾವ್ದಾದ್ರು ಇದ್ರೆ ಹೇಳಿ ನಾವು ಅದು ಮಾತಾಡ್ತೀವಿ. ಅಣ್ಣ INX PVR INX PVR ಅದೇ ಅಧ್ಯಕ್ಷರ ಇದು ಪ್ರತಿ ಪಿಕ್ಚರ್ ಆಗ್ತಾ ಇದೆ, ಬರೀ ಒಂದು ಪಿಕ್ಚರ್ ಅಲ್ಲ. ನಾವು ಮೊದಲಲ್ಲ, ನಾವು ಕೊನೆ ಅಲ್ಲ ಅಣ್ಣ. ಇನ್ವಾಲ್ವ್ ಆಗಲ್ಲ, ಹೋಗ್ತಾರೆ ಪಿಕ್ಚರ್ ಗೆಲ್ತಾರೆ ಅಂದ್ರೆ ನಾವು ಅದೇನು ಹೇಳ್ತಿರೋದು. ನಮ್ಮ ಕನ್ನಡ ಸಿನಿಮಾ ತೊಂದರೆ ಆಗ್ತಿದೆ ಅಂತ ಡಿಸಿಷನ್ ತಗೊಳ್ಳಿ, ಸೀರಿಯಸ್ ಆಗ್ತದೆ. ಅವ್ರಿಗೆ ನೆಗ್ಲಿಜೆನ್ಸ್ ಅಂದ್ರೆ ದಿನ ಬರ್ತಾರೆ ಹೋಗ್ತಾರೆ ಬಿಡೋ ಮಾತ್ರ ಅಷ್ಟು ನೆಗ್ಲೆಕ್ಟ್. ಏನೋ ರೆಸ್ಪಾಂಡ್ ಮಾಡಬೇಕು ಫಸ್ಟ್ ಕನ್ನಡದಲ್ಲಿ ಮಾತಾಡಿ, ಸೀರಿಯಸ್ ಆಗ್ತದೆ. ಅಣ್ಣ ಫೋನ್ ತೆಗೆದು ಏನಾದ್ರು ಮಾತಾಡ್ಬೋದು ಅಣ್ಣ. 10 ಫೋನ್ ಮಾಡೋ ಒಂದು ಫೋನ್ ತೆಗಿಲ್ಲ ನಾವು. ಆ ಪ್ರಸನ್ನ ಹಂಗೆ ಮಾಡ್ತಾನೆ. ಸಿನಿಮಾ ಚೆನ್ನಾಗಿಲ್ಲ, ಓಕೆ ಆಯ್ತು. ನಮ್ ಸಿನಿಮಾ ನಾವು ಚೆನ್ನಾಗಿ ಮಾಡಿಲ್ಲ ಗುರು, ನಮ್ಗೆ ಕರೆಕ್ಟ್ ಆಗಿಲ್ಲ, ಇದು ರಿಪೋರ್ಟ್ ಬರ್ತಿಲ್ಲ, ಕಲೆಕ್ಷನ್ ಬರ್ತಿಲ್ಲ ಅಂದ್ರೆ ನಾವೇ ಸರಿ ಆಯ್ತು ಸರ್, ನಮ್ ಕಡೆನೆ ತಪ್ಪಿದೆ ಅಂದ್ರೆ. ಚೆನ್ನಾಗಿ ಓಡ್ತಿದೆ ಇವತ್ತಿಗೆ. ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಏನೋ ಒಂದು 20-30 ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ. ಇವತ್ತು ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್, ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವು ತೆಗೆದು ಹಿಂದಿ ಕೊಡೋ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕನ್ನಡಕ್ಕೆ ಕೊಡ್ತಿಲ್ಲ? ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ, ಎತ್ ಬಿಡೋಣ ಪರವಾಗಿಲ್ಲ ಅಂತಿದ್ವಿ. ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ, ಬೇರೆ ಯಾವಾಗ ನೋಡಿದ್ರೆ ಹಿಂದಿ ಅಂತ ಕೊಡ್ತಾರೆ. ಅಣ್ಣ ನಾನು ಹೋಗಿದ್ದೀನಿ ಅಣ್ಣ, ಎವ್ರಿ ಟೈಮ್ ನಮ್ಗೆ GT ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲ ನನಗೆ ಗೊತ್ತಾಗ್ತಿದೆ. ಪಕ್ಕದ ಥಿಯೇಟರ್ ಪಕ್ಕದ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ. ಅಲ್ಲಿ 3 ಜನ 4 ಜನ ಅವರೇ. ಅಲ್ಲಿ ಏನ್ ಹೇಳ್ತಾರೆ, 5 ಜನಕ್ಕೆ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ. ನಮ್ದು ಎವ್ರಿ ಟೈಮ್ 60% 70% ಇರೋದು. ಅಲ್ಲಿ ಹುಡುಗರು ನಾನು ನೆನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು. ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು, ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು. ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ. 100 ಸೀಟಲ್ಲಿ 90 ಸೀಟ್ ಇದೆ. 90 ಸೀಟಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪ್ಪಾಳೆ ತಟ್ಟಿ ಇಂಥ ಸಿನಿಮಾ ಮಾಡಿ ಅಂತಾರೆ. ಅಲ್ಲಿ ಹುಡುಗರು ಕೇಳ್ತಿದ್ದಾರೆ 2 ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು 1 ಶೋ ಅಂತ ಕೇಳ್ತಾರೆ. ನಮ್ಗೆ ಅಲ್ಲೂರ್ಗೂ ಗೊತ್ತಿಲ್ಲ. ಮೈಸೂರು ಲೈವ್ 90% ಫುಲ್ ಆಗಿ ಮಾದೇವ್ ಫಿಲ್ಮ್ ಯಾಕೆ ಗೀತಾ ಇದ್ದಾರೆ? ಫಿಲ್ಮ್ ಯಾಕೆ ತೆಗ್ದಿದ್ದೀರಾ ಹಂಗೆ ಗೋವರ್ಧನ್ ಹಾಕಿದ್ರೆ ತಾನೆ. ಹೇಳ್ದೇನೆ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದಾರೆ. ಹಂಗೆ ಹೇಳಿಲ್ಲ ವಿಷಯನ. 4 ಶೋ ಇಲ್ಲ ನಿನ್ನೆ ಇವತ್ತು ಇಲ್ಲ ಅಣ್ಣ. ಹೌದಾ ಸರ್? ಇದು ಗರುಡ ಮಾಲ್ ನಿನ್ನೆ ಹೌಸ್ಫುಲ್ ಆಗಿರೋದು. ಓರಿಯನ್ ಮಾಲ್ ಇಲ್ಲಿ ನೋಡಿ, ಅವ್ರಿಗೆ ಗೊತ್ತಲ್ಲ, ನಿಮ್ಗೂ ಕಳಿಸ್ತೀವಿ ಇದನ್ನ. ಮಾಡಲ್ವಲ್ಲ ಅವರು. ಇಲ್ಲಿ ನೋಡ್ಕೊಳ್ಳಿ, ಮಾದೇವ ಅವರ ತರ ಮಾಡಲ್ವಲ್ಲ. ಹಿಂಗಿರ್ಬೇಕಾದ್ರೆ ಇಷ್ಟು ಫುಲ್ ಆಗಿರ್ಬೇಕಾದ್ರೆ ಮೊದಲೇ ಪೇಜ್ ತೋರಿಸಿ ಸರ್. ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್. ಅಡ್ವಾನ್ಸ್ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ನಿನ್ನೆ ಹೋಗಿದ್ದಾರೆ ಅವ್ರು ಒಬ್ರು ನೋಡ್ಕೊಂಡ್ ಬಂದು ಫ್ಯಾಮಿಲಿ ಬುಕ್ ಮಾಡಕ್ ಹೋದ್ರೆ ಶೋ ಆಲ್ರೆಡಿ 10-15 ಟಿಕೆಟ್ ಆಲ್ರೆಡಿ ಬುಕ್ ಆಗ್ತಿದೆ ಅಂತ ನಿನ್ನೆಯಿಂದಾನೆ. ನಾವು ಏನ್ ವೇಟ್ ಮಾಡ್ತಿದ್ವಿ ಅಂದ್ರೆ ಸ್ಯಾಟರ್ಡೆ ಸಂಡೇ 2 ದಿನ ನಮ್ಗೆ ಚೆನ್ನಾಗಾಗುತ್ತೆ ಅಂತ ವೇಟ್ ಮಾಡಿದ್ವಿ. ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇನೆ ತೆಗಿಬೇಕು. ಇರಂಗೆ
ಹಲೋ ನಮ್ಗೆ ಗೊತ್ತಿಲ್ವಾ ನಿಂತಿದೆ ಅದೇ ಹೋಗ್ತಾರೆ ಫಿಲ್ಮ್ ಆಗ್ತಾ ಇದ್ದೀರಿ ಅಂತ ಕೇಳ್ತಾ ಇರೋದಿಲ್ಲಿ ಅಣ್ಣ ಗೋವರ್ಧನ್ ಕಾಲು ಹಿಡ್ಕೊಂಡ ಪಿಕ್ಚರ್ ಕೊಡಿ ಅಂತ ನಾನು ಬೇಡ ಹಂಗಿದ್ರು ಬೇಡ ಅಂತ ಹೇಳಿದೆ. ಸರಿ ಸರಿ ನಾನು ಮಾತಾಡ್ತೀನಿ ಇಲ್ಲ ಅಣ್ಣ, ತುಂಬಾ ಚೆನ್ನಾಗಿದೆ ಕೊಡಿ ಅಂತ ಹೇಳಿದೆ. ಪಿಕ್ಚರ್ ಹಾಕಿ ನಮ್ಗೆ ಶೂಟಿಂಗ್ ಮಾಡ್ತಾರೆ ವಿಷಯ ಹೇಳಿದ್ರು ನನಗೆ. ಹಲೋ ಇನ್ಫಾರ್ಮೇಶನ್ ಕೊಟ್ಟು ನಾನು ನಿಮ್ಗೆ ಕೊಡ್ತಿದ್ದೆ. ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನನಗೆ. ಅಲ್ಲ, ಅಷ್ಟೊಂದು ನೆಗ್ಲಿಜೆನ್ಸ್ ಏನು? ಇಂಥ ಬೇಸಿಕ್ ಅಸಂಬದ್ಧ. ಅಧ್ಯಕ್ಷರು ಕೆಲವು ಕಡೆ 10 ಗಂಟೆಗೆ ಕೊಟ್ರೆ ಯಾರು ಸರ್ ಗ್ಲಾಸ್ ಓಪನ್ ಮಾಡಿ ಮೀಡಿಯಾ ಅಂತ ಒಂದು ಅಲ್ಲಿ ರಿಮೋಟ್ ಇದೆ ನೋಡಿ ಅಣ್ಣ. ಆಯ್ತಾಯ್ತು ನಾನು ಫೋನ್ ಮಾಡ್ತೀನಿ ಗ್ಲಾಸ್ ಎಲ್ಲ ಕಾಣ್ತಾ ಇದೆ. ಗೋವರ್ಧನ ಬಂದು ಎನ್ ಕುಮಾರ್ ಸ್ವಿಚ್ ಆಫ್ ಯಾಕೋ ಅವ್ರು ನಿರ್ಮಾಪಕರಲ್ವಾ? ವ್ಯವಹಾರಸ್ಥರಲ್ವಾ ಅವರು ನಂಗಾರು ಹೇಳಿದ್ರ 6:30 ಇಷ್ಟು ಫಿಲ್ ಆಗುತ್ತೆ. ಈಗ ನೆಕ್ಸ್ಟ್ 9:30 ಇಷ್ಟು ಫಿಲ್ ಆಗುತ್ತೆ. ಈಗ ಅಲ್ಲಿ ಶೋಗೆ ಒಂದು ಶೋ ಕೊಟ್ಟಿದ್ದಾರೆ, 2 ಶೋ ಇಟ್ಕೊಟ್ಟಿದ್ದಾರೆ ಎಲ್ಲಾ ಥಿಯೇಟರ್ ಅಲ್ಲಿ ಮೇರೆ ನಮ್ಗೆ ಎಲ್ಲ 6:30 ಸರ್ ಲಿಸ್ಟ್ ಕೊಡಿ ಸರ್ ನಮ್ದು ಜ್ಯೋತಿ ಒಂದು ಮಾತಾಡೋಣ ಕೊಡಿ ಇವರ ಜೊತೆ ಕೊಡಿ ಇವರು ಏನು ಅವ್ರದ್ದು ಏನೇನೋ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಿದ್ದಾರೆ. ಇರ್ಲಿ ಬಿಡಿ ಸರ್, ನಾನು ಏನ್ ಕೇಳಿದ್ದೀನಿ ಅಂದ್ರೆ ಹಿಂದಿ ಕೊಡೋ ಒಂದು ಪ್ರಾಮುಖ್ಯತೆ ಯಾಕೆ ನಮ್ ಕನ್ನಡ ಕೊಡ್ತಿಲ್ಲ? ಸರ್ ಇದೆಲ್ಲ ಸರ್ ನಮ್ಮ ಶೋ ಟೈಮ್ ಯಾವ್ದು ಯಾವ ಟೈಮ್ ಬೇಕು ಈಗ ಯಾವ್ದು ಇದೆ ನಿಮ್ಗೆ ಬೇಕಾಗಿರೋ ಶೋ ಟೈಮ್ ಅಲ್ಲ, ಅವ್ರಿಗೆ ಗೊತ್ತು. ಈಗ ನಾವೇನೋ ಸುಳ್ಳು ಹೇಳ್ಬೋದು, ನೀವು ನಮ್ಮಲ್ಲಿ ಎಷ್ಟು ಜನ ಬಂದು ನೋಡಿಲ್ಲ ಅಂತ ಜೊತೆಲಿ ಬಂದು 4:15 ಮೇಡಮ್. ಚೀಟಿ ಮೇಲೆ 4:15 4:15 ಎಲ್ಲ ಮಾಲು 4:15 ಅಲ್ಲ ಈಗ ಯಾವ್ದು ಇದೆ ಅದನ್ನು ಬರೀ 4:15 ನಾವು ಏನಣ್ಣ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ವಿ. ಪ್ರೇಮ್ ಟೈಮ್ ಕರೆಕ್ಟ್ ಆಗಿದೆ. ಅವೇನು ಬಿದ್ದಿಲ್ಲ, ದಯವಿಟ್ಟು ನಮಗೆ ಕೊಡಿ ಅಂತಾನೆ ಕೇಳ್ತಿದ್ವಿ. ನೆನ್ನೂ ನಾನು ಮಾತಾಡಿದ್ದೆ. ಆಲ್ಬಮ್ ಮಾಡಿ ಕೊಡ್ಲಿ ಇದೆ ಆಯ್ತಲ್ಲ ಟೈಮಿಗೆ ಸರ್ ಎಲ್ಲ ಇರೋದು ಇವಾಗ ಬರೀ ಒಂದೊಂದು ಶೋ ಕೊಟ್ಟವ್ರು ಅಷ್ಟೇ ಸರ್. ವರ್ಷನೂ ಬರ್ತಾರೆ ಸಿನಿಮಾ ಶನಿವಾರ ಸ್ಯಾಟರ್ಡೆ ಸ್ಯಾಟರ್ಡೆ ನನ್ನ ಸ್ನೇಹಿತರು ಎಷ್ಟೊಂದು ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಕೆಲಸಗಳು ಮುಗಿಸ್ಕೊಂಡು 4 ಗಂಟೆಗೆ ಬರ್ತೀವಿ. ಓಕೆ, 7 ಗಂಟೆಗೆ ಒಂದು ಶೋ ಕೊಟ್ಟಿದ್ದಾರೆ. ನಾವು ಕೇಳ್ತಿರೋದೇನು, ಹಿಂದಿಗೆ ನೀವು ಕೊಟ್ಟಿದ್ದೀರಾ 7 ಶೋ ಕೊಟ್ಟಿದ್ದೀರಾ, 4 ಶೋ ಕೊಟ್ಟಿದ್ದೀರಾ, ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡೋದು, ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹಿಂಗೆ ಹೇಳ್ತೀರಾ? ಅದು ಕಲೆಕ್ಷನ್ ಚೆನ್ನಾಗಿದೆ. 1,60,000 ರೂಪಾಯಿ, ಇಷ್ಟು 2 ಶೋ ಕೊಟ್ಟಿರೋದಕ್ಕೆ ನಮ್ಗೆ ಅಷ್ಟ ಆಗಿದೆ. ನಾನು ಸುಮ್ಮನೆ ಇಲ್ಲ ಅಣ್ಣ, 23 ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು. ಇವತ್ತೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ, ಇವತ್ತು ಸಿನಿಮಾ ಹಿಟ್ ಆಗಿದೆ, ಎಲ್ಲ ಆಗಿದೆ. ಈ ಟೈಮಲ್ಲಿ ನಾನು ಹಿಂಗೆ ಮಾಡಿದ್ರೆ ಕನ್ನಡ ಸಿನಿಮಾ ಇಲ್ಲ, ಓಡಲ್ಲ. ಓಕೆ, ಜನ ಬರ್ತಿಲ್ಲ ಅಂದ್ರೆ ಬರ್ತಿರೋ ಜನ ಬರ್ತಿದ್ದಾರೆ, ಅದನ್ನ ನೀವು ಶೋ ಕೊಟ್ಟರೆ ತಾನೇ ಬರೋದು. ಸಿನಿಮಾ ಥಿಯೇಟರ್ನಲ್ಲಿ ಇಲ್ಲ ಅಂದ್ರೆ ಅಣ್ಣ ಆಮೇಲೆ ನಿಮ್ಮ ಥಿಯೇಟರ್ ಕೂಡ ವೈಷ್ಣಲ್ಲಿ ಭಾಳ ಚೆನ್ನಾಗಿದೆ ಅಣ್ಣ ಕಲೆಕ್ಷನ್. ವೈಷ್ಣವ ಇಲ್ಲ, ಇವರು ಹೇಳ್ತಿದ್ರು ಚೆನ್ನಾಗಿದೆ. ಹೋಗ ಜ್ಯೋತಿ ಕುಮಾರ್ ಹಾಕ್ಬಿಟ್ಟು ಲಿಂಕ್ ಕೂಡ ಎಲ್ಲ ಈ ಪ್ರೈಮ್ ಟೈಮ್ ನಾವು ಶೋಸ್ ಕೊಡ್ಬೇಕು ಸರ್. ಈಗ ಯಾವ್ದಾದ್ರು ಎಲ್ಲ ಎಲ್ಲ ಕಡೆ ಈ ಟೈಮ್ ಎಲ್ಲೂ ಇಲ್ಲ. ಎಲ್ಲ ಅಣ್ಣ, ಬೆಳಗ್ಗೆ ಎಷ್ಟು ಮಾಲ್ ಇದೆಯೋ ಅಷ್ಟು ಮಾಲ್ ಅಲ್ಲಿ ಒಂದೇ ಶೋ ಕೊಟ್ಟಿರೋದು. ಅದೆಲ್ಲ ಅದು ನಮಗೆ ಪ್ರೈಮೇ ಇಲ್ಲ. GTL ಒಂದೇ ಪ್ರೈಮ್ ಟೈಮ್ ನಡೀತಾ ಇರೋ ಟೈಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮಗೆ ಕೊಡ್ಸೋ 4:15 ದಯವಿಟ್ಟು ಅಣ್ಣ ನೀವು ಮಾಡಿಸ್ಕೊಡ್ಬೇಕಣ್ಣ. ಇಲ್ಲ, ಅವ್ರು ಸಿನಿಮಾ ರೆಸ್ಪಾಂಡ್ ಚೆನ್ನಾಗಿ ಮಾಡಲ್ಲ, ಹೋಗ್ತಿದೆ. ತುಂಬಾ ಕಷ್ಟ ಆಗ್ತಿದೆ. ಮಾತಾಡೋಣ ಸರ್, ಆಯ್ತು. ಬೇರೆ ಆಗುತ್ತೆ ಅಂತ ಹೇಳ್ತೀನಿ ಆಯ್ತು. ಅಲ್ವಾ? ಅಲ್ಲ ನೆಗ್ಲೆಕ್ಟ್ ಮಾಡ್ತಾರಲ್ಲ ಸಿಕ್ಕಾಪಟ್ಟೆ. ನಾನು ಯಾರು ಕೇಳೋರು ಅನ್ನೋ ಲೆವೆಲ್ ಇದ್ದಾರೆ ಹಾ. ಫುಲ್. ಸರ್ ಪ್ರೊಡ್ಯೂಸರ್ ಸರ್ ಬಂದ್ರ ಅನುಭವಿಸ್ತಾನೆ ಜಾಗ ಬಿಡಿ ಪ್ರೊಡ್ಯೂಸರ್ ಬಾಬಾ ಬರ್ದಪ್ಪ ನೀನು ಬಾ ಬೇಕಾರೆ ಹಲೋ ಜ್ಯೋತಿ ಈಗ ಟಿ ಮಾಲಿನಲ್ಲಿ ಯಾವ್ಯಾವ ಶೋ ಇದೆಪ್ಪ ನೆಕ್ಸ್ಟ್ ಇನ್ನೊಂದು ಶೋ ಅಂತ ಮಾಡ್ಕೊಡಿ. ಈಗ ಜ್ಯೋತಿ ನಾನು ಹೇಳಿದ ಕೇಳಿ ಇಲ್ಲಿ ಪ್ರಾಬ್ಲಮ್ ಮಾಡ್ಕೋಬೇಕಾ ಸಾಲ್ವ್ ಮಾಡ್ಬೇಕಾ ಅದ್ರ ಮೇಲೆ
ಈಗ ಸಿಕ್ಕಾಪಟ್ಟೆ ಮೀಡಿಯಾದವ್ರು ಇದ್ದಾರೆ ಅವ್ರ ಸರ್ ನಾನು ಎಕ್ಸಿಕ್ಯೂಟಿವ್ ಆಗಿದ್ದೀನಿ ಇಲ್ಲಿ. ಸಿನಿಮಾ ಹೋಗ್ತಿರೋದು ನಿಮ್ಗೆ ಯಾವತ್ತೂ ಇಲ್ಲಿವರೆಗೂ ನಾವು ಪೋಸ್ಟ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಜನ ನಿಮಗೆ ಇದು ಕೊಟ್ಟಿದ್ವಿ. ಒಂದು ಪಿಕ್ಚರ್ 2 ಪಿಕ್ಚರ್ ಮಾಡಿದ್ವಿ. ಯಾವ್ದಾದ್ರು ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ ನಿಮ್ಮ ಹತ್ರ. ನಿಮ್ಮ ಬಿಸ್ನೆಸ್ ನೀವು ಸರ್ ನಿಮ್ಮ ಬಿಸ್ನೆಸ್ ನೀವು ಮಾಡ್ಕೊಂಡು ಹೋಗಿ ಅಂತಾನೆ ನಾವು ಸುಮ್ಮನೆ ಇರ್ತೀವಿ. ಕನ್ನಡ ಪರ ಸಂಘಟನೆಗಳ ಓದು ಕನ್ನಡದವ್ರು ಬಂದು ಇಲ್ಲಿ ಕನ್ನಡ ಮಾಡಿದಾಗ ನಾವು ಇಷ್ಟು ಮಾಡ್ತಾ ಇದ್ದೀವಿ. ಸರ್ ಚೆನ್ನಾಗಿದೆಯಲ್ಲ. ಈಗ ಬೇರೆ ಕಂಪೇರ್ ಮಾಡಿದಾಗ ನಾವು ಬಾಗಿಲು ಹಾಕೊಳ್ತಾ ಇದ್ವಿ. ವಾಂಟೆಡ್ ಆಫ್ ಆಡಿಯನ್ಸ್ ಅಂತ ಬೋರ್ಡ್ ಹಾಕ್ತಾ ಇದ್ವಿ. ಅಂತ ಟೈಮಲ್ಲಿ ಏನೋ ಒಂದು ರೇಂಜ್ಗೆ ಇರ್ಬೇಕಾದ್ರೆ ನೀವು ಅದನ್ನ ಇದು ಮಾಡೋದು ಸರಿಯಲ್ಲ. ನೀವು ನಾವೇನು ನಮಗೆ ನಾನು ಹೇಳೋದು ಒಂದೇ ಈಗ ಒಂದೊಂದು ಸೋಪ್ ಕೇಳ್ತಾ ಇದ್ದಾರೆ ಎಕ್ಸ್ಟ್ರಾ ಮಾಡಿಕೊಡಿ. ನಿಮ್ಗೆ ಯಾವ್ದು ಇದೆಯಮ್ಮ ಚೆನ್ನಾಗಿರೋದು? ಈಗ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆಯಾ ಇಲ್ಲಿ? ಅದಕ್ಕಂತ ಸರ್ ನಮಗೂ ಗೊತ್ತಿದೆ ಸರ್. ಲಾಸ್ ಆಗ್ತಾ ಇದ್ವಿ, ಬಾಗಿಲುಗಳು ಆಗ್ತಾ ಇದ್ವಿ. ಈಗ ಬರೀ 300-400 ಥಿಯೇಟರ್ಗೆ ಬಂದಿದೆ ಸರ್ ಇವತ್ತು ಕಲೆಕ್ಷನ್ಸ್ ಇಲ್ದೇನೆ. ಈಗ 2000 ಥಿಯೇಟರ್ ಇದ್ದಿದ್ದು ಈಗ 300-400 ಥಿಯೇಟರ್ಗೆ ಬಂದಿದೆ. ನಮ್ಮ ಮನೆ ಬರ ಆಗಿದೆ. ಎಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೋಗ್ತಾ ಇರೋದಕ್ಕೆ ನಾವು ಯಾಕೆ ಎಂಕರೇಜ್ ಮಾಡ್ಬಾರ್ದಮ್ಮ? ಅರ್ಥ ಮಾಡೋದಲ್ಲ ರೀ. ಈಗ ಒಂದು ರೇಂಜ್ಗೆ ಹೋಗ್ತಾ ಇದೆ ಸಿನಿಮಾ. ನಾನು ಹೌಸ್ಫುಲ್ ಅಂತ ಹೇಳ್ತಾ ಇಲ್ಲ. ಇದಕ್ಕಂತ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆ? ಯಾವ್ದು ಹೋಗ್ತಾ ಇದೆ ಅಲ್ಲಿ? ಯಾವುದು ಜ್ಯೋತಿ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು ನಿಮ್ಗೆ. ನಾನು ಹೇಳ್ತಾ ಇರೋದು ಅದರ್ ಲ್ಯಾಂಗ್ವೇಜ್ ಬಿಡು. ಕನ್ನಡದಲ್ಲಿ ಇದ್ರ ತರ ಯಾವ್ದಾರ ಈಗ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ ಸರ್. ಕನ್ನಡದಲ್ಲಿ ಒಂದೇ ಹೋಗ್ತದೆ. ನಾವೇನು ನೀವು ಇದು ಮಾಡ್ತಾ ಇಲ್ಲ ನಾವು. ಸ್ಪೀಕರ್ ನೋಡಿದ್ರೆ ಅವ್ರ ಬಂಡವಾಳ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಸ್ಪೀಕರ್ ಆನ್ ಮಾಡಿ. ಹೌದು. ಅಲ್ಲ ಹೇಳ್ತಾ ಇದ್ದಾರೆ ಅವರು. ಫಸ್ಟ್ ವೀಕ್ಸ್ ಅವ್ರಿಗೆ ಇದು ಮಾಡಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಅವರು ಇದು ಮಾಡ್ತಾ ಇರೋದು. ಫಸ್ಟ್ ವೀಕಲ್ಲೂ ಮಾರ್ನಿಂಗ್ ಶೋಗಳೇ ಕೊಟ್ಟಿದ್ದು, ಪ್ರೈಮ್ ಟೈಮ್ ಹೆಂಗೆ ಕೊಟ್ಟಿಲ್ಲ ಅವರು. ಸೆಕೆಂಡ್ ವೀಕಲ್ಲಿ ಥಿಯೇಟರ್ ಕೊಡಲ್ಲ ಅಂತ ನಾವು ಈಗ ನಾವೇನು ಮಾಡ್ಬೇಕು ಹೇಳ್ರಿ? ಈಗ ನೀವು ಇದನ್ನೇ ಹಠ ಇಟ್ಕೊಂಡಿದ್ದೀರಾ, ಚೇಂಜ್ ಮಾಡ್ತೀರಾ ಇಷ್ಟೇ. ಓಕೆ, ಒಂದು ಮಾಡಿದ್ರಿ. ಯಾವ ಚೇಂಜ್ ಮಾಡಿದ್ರಿ? 4 ಗಂಟೆ ಇದೆ, 7 ಗಂಟೆ ಸರ್. ಅದ್ರಲ್ಲಿ ಇನ್ನೊಂದು ಸೋಲ್ತೆ ಮಾಡಿ ಎಕ್ಸ್ಟ್ರಾ ಹೇಳಿ. ಯಾರನ್ನೂ ಕೇಳಲ್ಲ. ಅವ್ರು ಮಾಡ್ತಾರೆ. ಯಾರು ಹ್ಯಾಂಡ್ ಓವರ್ ನಾವು ಬರಲ್ಲ ಸರ್. ನಾವು ಮಾಡ್ತೀವಿ ಸರ್. ನನಗೆ ಅರ್ಥ ಆಗತ್ತೆ ನಿಮ್ದು ಏನಂತ ಹೇಳಿ ಅರ್ಥ ಆಗತ್ತೆ. ನಿಮ್ಮ ಪೊಸಿಷನ್ ಏನಂತ ನನಗೆ ಗೊತ್ತಿದೆ. ಅಲ್ಲಮ್ಮ ನಿಮ್ಮ ಮೇಲೆ ನಾವು ಅಲ್ಲೆಲ್ಲ ಹೇಳಿ ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಇಲ್ಲಿ 150 ಜನ ಬಂದು ಇದು ಮಾಡ್ತಾ ಇದ್ದಾರೆ. ಮೀಡಿಯಾದವರು ಒಂದು ಥಿಯೇಟರ್ ನಮ್ಮ ನಿರ್ಮಾಪಕರು, ಡೈರೆಕ್ಟರ್ಗಳು, ಆರ್ಟಿಸ್ಟ್ಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಹೇಳಿ ಮೀಡಿಯಾ ಎಲ್ಲ ಇದೆ, ಲೌಡ್ ಸ್ಪೀಕರ್ ಆನ್ ಮಾಡಿ ಸರ್, ಎಲ್ಲ ರೆಕಾರ್ಡ್ ಆಗಲಿ. ಅಲ್ಲ ರೀ, ಇಡೀ ಮೀಡಿಯಾ ಇಲ್ಲೇ ಇದೆ. ನಿಮ್ಗೆ ಬಯಲು ಮಾಡ್ಬೇಕಾ ನಾವು? ಅವ್ರು ಏನು ಮಾಡ್ತಾರೆ ಹಾಕಿ ಸರ್. ಸರ್ ಆಡಿಯನ್ಸ್ ಬರ್ತಾ ಇದಾರೆ ಅಂತಾನೆ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಬರ್ತಾ ಇದ್ರೆ ಅವರು ನಾವೇ ತೆಗಿತು ಇರಿ ಒಂದು ನಿಮಿಷ. ನಾಯಕ ನಟರು ಮಾತಾಡ್ತಾರೆ, ಡೈರೆಕ್ಟರ್ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿರ ಇಲ್ಲ. ನಾವೇನು ಇಲ್ಲಿ ನಿಮ್ಗೆ ಇದು ಮಾಡ್ತಾ ಇಲ್ಲ. ನಾವೇನು ಮಧ್ಯದಲ್ಲಿ ಇದ್ಕೊಂಡು ಮಾಡ್ಲೇಬೇಕ್ರಿ, ಕನ್ನಡ ಸಿನಿಮಾ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಹಾಗಲ್ಲ. ಇಷ್ಟು ದಿನ ಆಯ್ತು, 8 ಸಲ ಫೋನ್ ಮಾಡಿದ್ವಿ ರೀ ನಿಮಗೆ. ನಾವು ನಮ್ಮ ಕಡೆಯಿಂದ 8 ಸಿನಿಮಾಗೆ ಮಾಡಿದ್ವಿ, ನಿಮ್ಗೆ ಪೋಸ್ಟ್ ಮಾಡಿದ್ವಿ. ಇಲ್ಲಮ್ಮ, ನಾನು ಯಾವುದು ಇಲ್ಲಿವರೆಗೂ ಮಧ್ಯಕ್ಕೆ ಬಂದೇ ಇಲ್ಲ. ಯಾವ ಸಿನಿಮಾಗೂ ಹಾಕಿ ಅಂತೇನಿಲ್ಲ. ನಡೀತಾ ಇರೋ ಸಿನಿಮಾಗೆ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ಸರ್. ಕಲೆಕ್ಷನು ತಂದು ಇರೋದ್ರಲ್ಲಿ ಬೆಟ್ರ್ ಸರ್. ನನಗೂ ಗೊತ್ತಿದೆ, ನಾನು ಥಿಯೇಟರ್ಗಳಲ್ಲಿ ಇಟ್ಕೊಂಡಿದ್ದೀನಿ. ಬೇರೆದು ಶೋ ಇಲ್ಲ. ಇವ್ರದ್ದು ಜನ ಏನೋ ಒಂದಷ್ಟು ಬರ್ತಾ ಇದ್ದಾರೆ. 30, 40, 50, 100 ಏನೋ ಒಂದು ಜನ ಬರ್ತಾ ಇದ್ದಾರೆ. ಅಷ್ಟಾರ ಬರ್ತಾ ಇದ್ದಾರೆ. ಅದು ನನಗೆ ಗೊತ್ತಿದೆ. ನಮ್ಮ ಇವರು ಡೈರೆಕ್ಟ್ರು ಮಾತಾಡ್ತಾರೆ. ನೋಡಪ್ಪ, ನೀವು ಮಾತಾಡ್ತಾ ಇದ್ದೀರ, ಪ್ರಯೋಜನ ಇಲ್ಲ. ಏನು ಹೇಳಿ? ಹೇಳ್ತೀನಿ ನಾನು.
ಬೇರೆ ಮಾತಾಡೋದಿಲ್ಲ. ಓರಿಯಂಟ್ ಮಾಲ್ ಫಾಸ್ಟ್ ಫಿಲ್ಲಿಂಗ್ ಇದೆ ಸರ್. ಒಂದು ಶೋ ಎಷ್ಟು ಲೈವ್ ಫೋನೇ ತೆಗಿಲ್ಲ. ಜ್ಯೋತಿ ಅವ್ರೆ ಆ ಫೋಟೋ ಇದೆಯಾ ನಮ್ದು ಲಾಸ್ಟ್ ಸಂಡೇ ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಲ್ವಾ? ಎಷ್ಟು ಜನ ನೋಡಿಲ್ಲ? ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಷ್ಟು ಬುಕಿಂಗ್ ಆಗಿದೆ. ಅಷ್ಟು ಸಾಲ ಅಲ್ವಾ ಇವ್ರಿಗೆ? ಹಲೋ ಇದ್ರಲ್ಲಿ ಸ್ಪೀಕರ್ ಇದೆಯಾ? ಅದೇ ಆರೆಂಜ್. ಹ್ಞೂ ಅಣ್ಣ, ಹಲೋ ಇಷ್ಟು ವರ್ಷ ಕಷ್ಟಪಟ್ಟು 23 ವರ್ಷ ಕಷ್ಟಪಟ್ಟು ನಾವು ಅದು ಫ್ಯಾಮಿಲಿ ಬರ್ತಿದ್ದಾರೆ, ಆಡಿಯನ್ಸ್ ಬರ್ತಿದ್ದಾರೆ, ಎಲ್ಲ ಬುಕಿಂಗ್ ಟೈಮ್ ಎಲ್ಲ ಎತ್ಬಿಟ್ರೆ ಅದು ಮಾಲೆ ಪ್ರಾಬ್ಲಮ್ ಮಾಡ್ಬೋದು. ಹಲೋ ಸರ್ ಇಲ್ಲಿ ನೋಡಿ ಸರ್, ಟ್ರೆಂಡಿಂಗ್ ಯಾವಾಗ 9.1 ಮಾದೇವಾಗ, ಇನ್ನೊಂದು ಇದೆ 5.22 ಎಲ್ಲ ಬಂದಿರೋದು. ಟ್ರೆಂಡಿಂಗ್ ಅಲ್ಲಿ ಬಂದಾಗ ಅಷ್ಟು ಬುಕಿಂಗ್ ಆಗ್ತಿದೆ, ಆಲ್ರೆಡಿ 24 ಅವರ್ ಟ್ರೆಂಡಿಂಗ್ ಬಂದಿದೆ ಅಂದಾಗ ಇಮಿಡಿಯೇಟ್ ತೆಗೆದ್ರೆ ಅವ್ರು ಹಾಕಿರೋ ಹಿಂದಿನೂ ಬಂದಿಲ್ಲ ಅಲ್ಲಿ ಟ್ರೆಂಡಿಂಗು, 2ನೇ ವಾರ ಹಾಕೋರು. 7 ಶೋ ಕೊಟ್ಟವ್ರಣ್ಣ ಹಿಂದಿಗೆ. ಯಾರು ಮಾಡ್ತಿರೋದು? ನೀವು ಮಾಡ್ತಿದ್ದೀರಾ? ಹಾಂ ನೋಡಿ, ಅಧ್ಯಕ್ಷ ಮಾತಾಡ್ತಾರೆ, ಇರೋ ಒಂದು ನಿಮಿಷ ಹಂಗೆ. ವಿಆರ್ ಮಾಲ್ ನೋಡಿ ಆಲ್ರೆಡಿ ಸೋಲ್ಡ್ ಔಟ್. ಹಲೋ ವಿಆರ್ದು ಸೋಲ್ಡ್ ಔಟ್ ಆಗಿದೆ. ಹಲೋ ಜ್ಯೋತಿ, ಈಗ ನಾನು ಹೇಳೋದಕ್ಕೆ ಒಂದು ಅರ್ಥ ಮಾಡ್ಕೊಳಮ್ಮ. ಆಮೇಲೆ ನಿಮ್ಗೆ ಕೇಳು, ಸ್ವಲ್ಪ ಸೋಸು ರೈಸ್ ಮಾಡು, ಅವ್ರು ಏನು ಟೈಮ್ ಕೇಳ್ತಾರೋ ಕೆಲವೊಂದರಲ್ಲಿ ಚೇಂಜ್ ಮಾಡು. ಮಾಡದಿರೋದನ್ನ ಚೆನ್ನಾಗಿದ್ದರೆ ನಾವು ತೆಗೆದ್ಬಿಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ನಿಮಗೆ. ಒಬ್ಲೇಸ್ ಮಾಡಿಕೊಂಡು ಅನುಸರಣೆ ಮಾಡಿ ಮಾಡೋದಾದರೆ ಮಾಡು, ಇಲ್ಲ ನಿಮ್ಮ ಇಷ್ಟಪ್ಪ. ನಾವು ಏನು ಬೇಕೋ ಅಷ್ಟು ಬೇಕಾದ್ರೆ ನಿಮಗೆ. ಹಾಂ ಹಾಂ ಹೌದು ಹಾಂ ಹೂನಮ್ಮ, ನಿಂದು ಗೊತ್ತಿದ್ದೆ, ನಾನು ಮಾತಾಡ್ತಾ ಇದ್ದೀನಿ. ನಿನ್ನ ಪೊಸಿಷನ್ ಏನು ನೀನೇನಂತ ನಮ್ಗೆ ಹಾಂ ಹಾಂ ಹೌದು ಹಾಂ ಸ್ವಲ್ಪ ಇಲ್ಲಮ್ಮ, ನಾನು ಹೇಳೋದು ಅಲ್ಲಲ್ಲ, ಒಂದು ಮಾಲಲ್ಲಿ ಏನೋ ಬರ್ಬೋದು, VR ಎಲ್ಲ ಮಾಲ್ ಮಾಲಿಗೆ ನೋಡಿ ಸರ್, ಅಷ್ಟೇ ಓರಿಯಂಟ್ ಮಾಲ್ ಬರೋಕ್ಕಾಗುತ್ತೆ ಸರ್. ಓರಿಯಂಟ್ ಮಾಲ್ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಸರ್. ಅಲ್ಲ ಸರ್, ಓರಿಯಂಟ್ ನೋಡಿ ಎಲ್ಲ ಸರ್, ಲೈವ್ ಮಾಲ್ಗೆ ಇದೆ. ಆ ಥರ ಜನ ತುಂಬೋಕ್ಕಾಗತ್ತೆ ಸರ್ ಅವರು. ಆಯ್ತು, ಓರಿಯಂಟ್ ಮಾಲ್ ಅವತ್ತು ತೋರಿಸ್ತಾ ಇದೆ ಬಿಡಿ ಸರ್. ಇದು ನೋಡಿ ಸರ್, ಲೈವ್ ಆಗಿ ನೋಡಿ ಎಲ್ಲ. ರೇ ಯಾವುದೋ ಒಂದು ಸಿನಿಮಾ ಹಂಗಾಗಿ ಕೊಲ್ಗಟ್ಟೆ ಆಗ್ಬಿಟ್ಟಿರೋದು ಇಲ್ಲಿ ಇಂಡಸ್ಟ್ರಿ. ಹಾಂ ಯಾವುದ್ರಲ್ಲಿ ಟೈಮಿಂಗ್ 4:15 ಟೈಮ್ ಇರೋದು. 4:15 ಇನ್ನು ಟಿಕೆಟ್ ತಗೋತಾರೆ, ಬಂದು ಟೈಮ್ ಆಗಲ್ಲ. 4 ಗಂಟೆ ಇನ್ನು 4 ಗಂಟೆಗೆ ಆಗಿರೋದು. ಅಲ್ಲ, ಇನ್ನು ಅದು 15 ಹೋಗಿದೆ ಅಂತಂದ್ರೆ ಇನ್ನೇನು ಇವಾಗ ನೀನು ಯಾವಾಗ ಬೆಳಿಗ್ಗೆ ತಾನೇ ಇದೆ. ಜೊತೆ ಈಗ ಕೆಲವು ಚೇಂಜಸ್ ಮಾಡಿಬಿಡಮ್ಮ. ಅವ್ರದ್ದು ಏನೋ ಬೆಳೀತಾ ಇದೆ, ಅಲ್ಲಲ್ಲ ಇಂಪ್ರೂವ್ ಆಗ್ತಾ ಇದೆ. ಸಿಕ್ಸ್ ಯಾವುದು ಕೊಟ್ಟಿದ್ದೀವಿ ಈಗ, ಅದು 4 ನಾವು ಎಷ್ಟು ಸಾರ್ ಬೈಕಿದ್ದೀವಿ. ಓರಿಯಂಟ್ ಮಾಲ್ 40 ಟಿಕೆಟ್ ಬುಕ್ ಆಗಿದೆ ಆಲ್ರೆಡಿ. 20 ಟಿಕೆಟ್ ಅಂತ ಹೇಳ್ತಾರೆ. ಅದೇ ಅವರು ಎಲ್ಲಾನು ಕಮ್ಮಿ ಹೇಳೋದು. ಇಲ್ಲೇ ಇದೆ ಲೈವ್ ಹೌಸ್ಫುಲ್ ತೆಗೆದು ಹೌಸ್ಫುಲ್ ತೆಗೆದು ಎಷ್ಟಿದೆ? ಇದು ಓರಿಯಂಟ್ ಮಾಲ್ ಇದೆ, 40 ಟಿಕೆಟ್. ಈಗ ಹೀರೋ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಿರ್ಮಾಪಕರು ಇಲ್ಲೇ ಕೂತಿದ್ದಾರೆ, ಸುಮಾರು ಜನ ಇದ್ದಾರೆ, ಮೀಡಿಯಾ ಬಂದು ಒಂದು 100 ಜನ ಇದ್ದಾರೆ ಅಲ್ವಾ? ನಿಮ್ಮ ವಾಯ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಕೇಳಿ, ನೋ ಪ್ರಾಬ್ಲಮ್ ಅಲ್ಲ. ನೀವು ಬೇರೆ ಅದನ್ನು ನೀವು ಅನುಭವಿಸ್ಬೇಕಾಗತ್ತೆ, ಅದು ಬೇಡ, ಅಷ್ಟು ಬೇಡ ನಮಗೆ. ಈಗ ಸ್ವಲ್ಪ ಚೇಂಜಸ್ ಮಾಡಿ, ಕೆಲವು ಸೋಗಲ್ಲಿ ಎಕ್ಸ್ಟೆನ್ಷನ್ ಮಾಡಿಕೊಡಿ. ನಮ್ಮದಲ್ಲಿ ನಾವು ಎಲ್ಲರಿಗೂ ನಾವೇನು ನಿಮಗೆ ಇದು ಮಾಡೋಕ್ಕೆ ಬರೋಲ್ಲ, ಪಾಠ ಮಾಡೋಕ್ಕೆ ಬರೋದೇ ಇಲ್ಲ. ಯಾವುದಾರ ಇಂಥ ಸಿಚುವೇಶನಲ್ಲಿ ಬರ್ತೀವಿ. ಹಾಂ ಮಾಡಿ ಅದನ್ನೇ ಮಾಡಿ ಅಂತ. ಹಾಂ ಹಾಂ ಯಾರು ಅದು 4 o'clock ಅವರು ಕೊಡಿ ಅಂತ ಇದ್ದಾರಲ್ಲ.
ಹಾಂ ಎಲ್ಲಿ ಬೇಕು ಕೊಟ್ಟಿಲ್ವೋ ಅಲ್ಲೆಲ್ಲ ಮಾಡಿಕೊಡಿ, ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿಕೊಡಿ. ಯಾಕಪ್ಪ ಕನ್ನಡ ಸೆಂಟರ್ಸ್ ಅಲ್ಲಿ ಮೇಜರ್ ಇರೋದು ಇವ್ರು, ಅದಕ್ಕೆ ಕೇಳ್ತಾರೆ ಒಂದೊಂದು ಶೋ ನಾಲ್ಕಿತ್ತು 3 ಮಾಡೋದು. ಕಡಿಮೆ ಆಗಿದೆ ಫಸ್ಟ್ 5 ಇಲ್ಲ ಲಾಸ್ಟ್ ವೀಕ್ ಇತ್ತು ತಾನೆ? ಸರ್ ಸಿನಿಮಾ ಇಲ್ಲಾಂದ್ರೆ ಎಲ್ಲ 10 ಸಿನಿಮಾ ಆಗ್ತೀವಿ. ಈಗ ನಮ್ಮ ಮಾಲಲ್ಲಿ ಎಷ್ಟು ಸ್ಕ್ರೀನ್ ಇರ್ತದೆ ಅಷ್ಟು ಆಗ್ತೀವಿ ಸಿನಿಮಾ ಹೋಗ್ತಾ ಇದೆ. ಓರಿಯನ್ 10 ಬುಕಿಂಗ್ ಅಂದ್ರಲ್ಲ ನೋಡಿ, 35 ಬುಕಿಂಗ್ ಇವಾಗ ಬೆಳಗ್ಗೆ ಆಗಿರೋದು. ಓರಿಯನ್ ಆಗಿರೋ ಬುಕಿಂಗ್ಸ್ ಇನ್ನೂ ಆಗ್ತಾ ಇದೆ, ಸಂಜೆಗೆ ಅಷ್ಟೊತ್ತಿಗೆ ಆಗೋಗುತ್ತೆ. 4 ಗಂಟೆ ಶೋ ಟೈಮ್ ಇರೋದು, ಇಲ್ಲಿ ಇಷ್ಟು ಮಧ್ಯಾಹ್ನ ಎಲ್ಲ ಬರ್ತಾರೆ. ನನಗೆ ಅವ್ರು ಅನಿಸ್ಬಿಟ್ಟಿದೆ ಏನೋ ಮಾತಾಡ್ತಾರೆ. ಜೊತೆ ಇರೋದ್ರಲ್ಲಿ ಬೆಟ್ರು ಸ್ವಲ್ಪ ಇಷ್ಟಲ್ಲೇ ಇದನ್ನ ಒಂದಷ್ಟು ಎಕ್ಸ್ಟೆನ್ಷನ್ ಮಾಡಿ, ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ, ಅಷ್ಟೇ ಅನ್ಕೊಳ್ಳಿ. ಟೈಮಿಂಗ್ಸ್ ಮಾಡಿಕೊಟ್ಬಿಡಮ್ಮ ಸುಮ್ಗೆ ಯಾಕೆ ಒಂದೊಂದು ಶೋ ಇನ್ಕ್ರೀಸ್ ಮಾಡಕ್ಕೆ ಹೇಳಿ ಅಷ್ಟೇ ಅವ್ರಿಗೆ, ಒಂದೊಂದು ಶೋ ಇನ್ಕ್ರೀಸ್ ಮಾಡಕ್ಕೆ ಹೇಳಿ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ, ಒಂದು ಶೋ ಯಾಕೆ ಮಾಡಬೇಡಿ, ಚೇಂಜ್ ಮಾಡಬೇಡ. ರಿಲೀಸ್ ಬೇಕು ಬೆಳಿಗ್ಗೆ ಕೊಟ್ಟವ್ರು ಸರ್. ಇಂಪಾರ್ಟೆಂಟ್ ಬೇಕು ಅಲ್ಲಿ ಯಾಕಂದ್ರೆ ಬೇರೆ ಫಿಲ್ಮ್ಸ್ ಎಲ್ಲ ಬಂದ್ರೆ ಫುಲ್ ಆಗಿ ನಡೀತಾ ಇದೆ, ಹೌಸ್ಫುಲ್ ಆಗಿ ಅಲ್ವಾ? ಬೇರೆ ಅವ್ರ ಉದ್ದೇಶ ಸರ್ ಬೇರೆ ಯಾವ್ದು ನಡೀತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಸರ್. ಅದೇನೆ ನಿಮ್ಗೆ ಗೊತ್ತು, ನೀವು ಥಿಯೇಟರ್ ಇದೆ. ನನಗೆ 45 ಟಿಕೆಟ್ ಆಗ್ತದೆ ಕಮ್ಮಿ ಅವ್ರಿಗೆ, ಬೇರೆ ಅವ್ರದ್ದು 2-3 ಆಗ್ತಿದ್ರೆ ಜಾಸ್ತಿ. ನಾನು ಕೇಳ್ತಿರೋದು ನಾನು ಕೇಳ್ತಿರೋದಲ್ಲ, ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ, ಆಗಿಲ್ಲ ಅದು ಇದು ಅಂತಾರಲ್ಲ, ಅಲ್ಲೊಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ, 7 ಶೋ ಕೊಟ್ಟಾರಲ್ಲ, ಏನ್ ಬರ್ತಿದೆ ಅಣ್ಣ ಅಲ್ಲಿ? 7 ಶೋ ಕೊಡೋಕೆ ಏನ್ ಬರ್ತಿದೆ ಅಲ್ಲಿ? ಡಿಸ್ಕೌಂಟ್ ಮಾಡಲ್ಲ ಅಂತವ್ರೆ ಅದು. ಇಷ್ಟು ಸುಮ್ನೆ ನಮ್ಗೆ ಹೇಳ್ತಾರೆ, ಹಂಗಾರೆ ನಾವು ಹೋಗಿ ನೋಡಲ್ವಾ? ಅವ್ರು ಹೇಳ್ತಿರೋದು ಏನು ಅಂದ್ರೆ 1,60,000 ರೂಪಾಯಿ ಬಂದಿದೆ GT ಮಾಲ್ ಅಲ್ಲಿ, ಎರಡು ಶೋ ಬಂದಿರೋದು ಒಂದ್ ವಾರಕ್ಕೆ. 1,60,000 ಬಂದಿದ್ರೆ ಅಷ್ಟೆಲ್ಲ ನೋಡ್ಸಕ್ಕಾಗಲ್ಲ ಇನ್ನೊಂದ್ ಶೋ ಅಂತಾರೆ. ಹಂಗಾರೆ 1,60,000 ರೂಪಾಯಿ ದುಡ್ಡು ಅಲ್ವಾ? ಕಮ್ಮಿನಾ ಅದು? 6 ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್ ಅಮೌಂಟ್, 6 ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್. ಒಳ್ಳೆ ಪ್ರೈಮ್ ಟೈಮ್ ದಲ್ಲ ತೆಗೆದು ಬಿಡೋದು, ಯಾವ್ದೋ ಶೋ ಕೊಡೋದು. ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ, ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್? ಈಗ ಕೆಲವು ಮಾತ್ರ ಚೇಂಜಸ್ ಮಾಡ್ಕೊಡಿ, ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡಲೇಬೇಕಂತೇಳಿ ಅವ್ನಿಗೆ ಇದು ಮಾಡಿ. ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡಕ್ ಹೇಳಿ ಅಣ್ಣ, ಯಾರಿಗೂ ರೆಸ್ಪಾಂಡ್ ಮಾಡಕ್ ರೆಸ್ಪೆಕ್ಟ್ ಇಲ್ಲ ಅಣ್ಣ. ಆಮೇಲೆ ಇನ್ನೊಂದು ಏನಾಗಿದೆ ಫೋರ್ಸ್ಫುಲ್ ಆಗಿ ಏನು ಮಾಡೋದು, ಒಂದು ಯಾವುದೋ ಒಂದು ಬಂದು ಇಲ್ಲಿ ಕೂತಿದೆ CCI ಅಂತ ಹೇಳಿ, ನಾವು ಒಬ್ಬರನ್ನ ಬಲವಂತ ಮಾಡಂಗೆ ಇಲ್ಲ, ಮಾಡಲೇಬೇಕು ಅನ್ನೋದು ಇಲ್ಲ. ಅಲ್ಲ ಈಗ ನಾವೇನ್ ಬಲವಂತವಾಗಿ ಕೇಳ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅದನ್ನೇ ನಾವು ಮಾಡ್ತೀವಿ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಾನು ಮಾತಾಡಿದೆ, ರಿಕ್ವೆಸ್ಟ್ ಮಾಡಿದೆ. ನಿಮ್ಮ ಎದುರಿಗೆ ನಾನು ಏನು ಮಾತಾಡಿಲ್ಲ ಅಲ್ವಾ? ಹೌದು, ಈಗ ನಾವು ಏನ್ ಗಲಾಟೆ ಮಾಡಕ್ ಬಂದಿಲ್ಲ ಅಣ್ಣ. ಕನ್ನಡ ಅಂತ ಇಷ್ಟು ವರ್ಷ ಒಬ್ಲೈಸ್ ಮಾಡಿ ನೀನು. ಹೌದು ಮಂತ್ರಿ ಮಲ್ಲ ಓರಿಯನ್ ಅಣ್ಣ, ನನ್ಗೆ ಏನ್ ಗೊತ್ತಾ, ನನ್ಗೆ ಒಂದೇ ಒಂದು ಕೇಳ್ತೀನಿ ಅಣ್ಣ, ಅಲ್ಲಿ ಹಿಂದಿ ನಡೀತಿದೆ ಅಣ್ಣ. ಬಿಡು, ಅದನ್ನ ಇದು ಮಾಡಿ. ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಹಿಂದಿಗೆ 2ನೇ ವಾರನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಕ್ಕೆ ಹೀಗೆ ಮಾಡ್ತಿದ್ದೀರಾ? ಹಿಂದಿದ್ ಯಾರು ಮಾತಾಡ್ತಿದ್ದೀರಾ? ಹಂಗಾದ್ರೆ 7 ಶೋ ಏನಕ್ಕೆ ಕೊಟ್ಟಿದ್ದೀರಾ? ಹಂಗಾದ್ರೆ ಅಲ್ಲಿ 50 ಕೋಟಿ ಆಗ್ತಿದೆ, ಏನಿಲ್ಲ. ಏನಾಗ್ತಿಲ್ಲ ಅಲ್ವಾ? ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಪಾಪ ನೀವು ನೋಡಿದಾಗ ಎಷ್ಟು ಜನ ಆಯ್ತು ಆ ಹಿಂದಿ ಸಿನಿಮಾದು? ಹಂಗಾದ್ರೆ ನಮ್ದು 45 ಜನ 50 ಜನ ಅಲ್ವಂತೆ, ಅವ್ರಿಗೆ 5-6 ಜನ ದೊಡ್ಡದಂತೆ. 2ನೇ ಶೋ ಇದು 2ನೇ ವಾರ 7 ಶೋ ಕೊಟ್ಟವ್ರೆ. ಅದು 45-50 ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ, ಅವ್ರದ್ದು ಸಂಜೆ ಬಂದಿರೋದು ಒಂದ್ 10 ಜನ ಅಷ್ಟೇ. ಕಂಪೇರಿಟಿವ್ಲಿ ನಾವೇ ಮೇಲಿದೀವಿ ತಾನೆ. ಅಣ್ಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ರಣ್ಣ. ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ, ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು. ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ? 7 ಶೋ ಏನಕ್ಕೆ ಕೊಟ್ಟವ್ರೆ? ಓಪನ್ ಮಾಡಿ ನೋಡಿ, ಒರೇನ್ ಮಾಲ್ 7 ಶೋ ಇದೆ, GT ಮಾಲ್ 4 ಶೋ ಇದೆ, ಎಲ್ಲ ಪ್ರೈಮ್ ಟೈಮ್ ಕೊಟ್ಟವ್ರೆ. ಚೆನ್ನಾಗಿಲ್ಲ ಅಂದ್ರೆ ನಾನು ತೆಗಿತೀನಿ, ಆಮೇಲೆ ಅದು ತೆಗೀರಿ. ಅದು ಒಂದ್ ಶೋ ಇದೆ. ನಮಗ್ ಮಾತ್ರ ಅವ್ರು ಮಾತ್ರ ಮಾತಾಡ್ತಾರೆ.
ಅವ್ನು ಏನೇನು ಹೋಗ್ತಾ ಇದ್ದ ಅವನು ಇದರಲ್ಲಿ ಹಿಂದಿ ಏನು ರೇಂಜ್ ಹೋಗ್ತಾ ಇದ್ದ ತರಿಸ್ಕೊಂಡು ಲೈಟ್ ಹಾಕ್ರಿ ಇಲ್ಲ ಅಂದ್ರೆ ಆಫ್ ಮಾಡೋರು. ಇದು ನಂದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲ ಅಣ್ಣ, ಇದೇ ಕೊನೆ ಅಂತ ಹೇಳ್ತಿಲ್ಲ. ಪ್ರತಿ ಸಿನಿಮಾಗೂ ಇದೇ ನಡೀತಿದೆ. ಇಲ್ಲಿ ಒಂದೊಂದು ಶೋ ಎಕ್ಸ್ಟ್ರಾ ಬರ್ತದೆ. ಹೌದು. ಅದು ಪ್ರೈಮ್ ಟೈಮ್ ಬೇಕು ಅಷ್ಟೇ. ಒಂದೊಂದು show ಎಲ್ಲ prime time ಬೇಕು ಮತ್ತು ಅದು ಅಷ್ಟೇ. ಅಣ್ಣ, 4 ಗುಲ್ಬರ್ಗ, ಮೈಸೂರು. ಇದು ಗ್ಲೋಬಲ್ ಮಾಲ್ ಅಲ್ಲಿ ಅವತ್ತು ನೈಟ್ 9 ಗಂಟೆಗ ಯಾರು ಅನಿಲ್ ಅವ್ರು ಕಾಲ್ ಮಾಡಿದ್ರು. 9 ಗಂಟೆಗೆ ನಾವೆಲ್ಲ ಹೋಗಿದ್ವಿ. ಅಲ್ಲಿ ಹೋದ್ರೆ 80% ಲೇಡೀಸೇ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಡ್ಬಿಟ್ಟು ಇಷ್ಟು ಒಳ್ಳೆ ಸಿನಿಮಾ ಮಾಡಿದೀರಾ ಅಂತ. ತಾತ ಅಜ್ಜಿ ಎಲ್ಲ ಇಲ್ಲ ಬಂದಿದ್ದಾರೆ. ಇವನ್ ಅವ್ರು ಹೇಳ್ತಾ ಇದ್ರಲ್ಲ ಸರ್, ಲೈಟ್ ಶೋ ಆಗೋಯ್ತಪ್ಪ, ನಮ್ಗೆ ಸ್ವಲ್ಪ ಅರ್ಲಿ ಇದ್ರೆ ನಾವು ಇನ್ನೂ ಚೆನ್ನಾಗಿ ಪುಷ್ ಮಾಡ್ತೀವಿ ಕ್ರೌಡ್. ಆಲ್ಟರ್ನೇಟ್ ಒಂದು ಶೋ ಬೇಕು ಅಂತ ಕೇಳ್ತಿದ್ದಾರೆ. ಒಂದು ಈ ಟೈಮ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಬೇಕು. ಅದು ಪರ್ಫೆಕ್ಟ್. ಅದು ಪರ್ಫೆಕ್ಟ್ 4:30 4:07 ಕೊಡಕ್ಕೆ ಹೇಳಿ ಸರ್. ಅದೇ ಕರೆಕ್ಟ್ ನಾನ್ ರಿಕ್ವೆಸ್ಟ್ ಮಾಡಿದ್ದು GT ಮಾಲ್ 7:30 ಕೊಟ್ರು. 7 ಗಂಟೆಗೆ ಏನೋ ಒಂದು ಶೋ ಕೊಟ್ರು. ನಾನು ಕೇಳ್ತಿರೋದು ಇನ್ನೊಂದು ಶೋ ಆಡ್ ಮಾಡಿ. ಅದು 4 ತೆಗೆದು ಸರ್, 7 ನಾನು ಅದನ್ನೇ ಕೇಳ್ತೀನಿ ಸರ್. ಬಡಿ ಫೋನೇ ತೆಗಿಲ್ಲ. ಏನು ಫೋನ್ ತೆಗೆದು ತಾನೇ ಮಾತಾಡ್ಬೋದು. ನಾನು ಫೋನೇ ತೆಗಿಲ್ವಲ್ಲ ಅವನು. ಅದು ಫೋನ್ ಮಾಡಿದ್ರೆ ಒಂದು ಫೋನ್ ತೆಗಿತಾರೆ. ಮೂರನ್ನ ಅಷ್ಟು ಬೇಜಾರು ಮಾಡ್ತಾರೆ. ಬೇಜಾರಾಗಿದೆ, ಬಟ್ ಪದ ಬಳಕೆ ಬೇಜಾರಾಗುತ್ತೆ. ಎಲ್ಲಿ ಇಲ್ಲ, ಮಾತಾಡ್ತಿದ್ದಾರೆ ಒಂದು ಸ್ವಲ್ಪ ಇರ್ಲಿ. ಇಲ್ಲ. ನಾವು ಮರ್ಯಾದೆಯಿಂದಾನೇ ಕೇಳ್ತಿದ್ವಿ, ಹಾ. ಅವ್ರನ್ನ ಸರ್ ಅಂತಾನೆ ಕೇಳ್ತಿದ್ವಿ, ಸರ್, ನಾವು ಮಾತಾಡ್ತಿದ್ವಿ. ಟೆನ್ಷನ್ ಬಂದಾಗ ಬಂದ್ಬಿಡ್ತದೆ, ಏನ್ ಮಾಡೋದು ಅಣ್ಣ 3 ವರ್ಷ ಹಂಗಾದ್ರೆ ನಾನ್ ಕಷ್ಟಪಟ್ಟಿರೋದಣ್ಣ. ಟೈಮಲ್ಲಿ ಪಟ್ಟಂತ ಇದು ಬರೀ 3 ವರ್ಷ ಅಲ್ಲ, 23 ವರ್ಷದಿಂದ ಇಲ್ಲೇ ಇದೀನಿ, ಇಲ್ಲೇ ಕಷ್ಟಪಡ್ತಾ ಅವ್ರಿಗೆ ಇದ್ದೀನಿ. ಅಷ್ಟೇ ಕಷ್ಟ ಆಗ್ತಾ ಇದೆ. ಚೆನ್ನಾಗಿ ಹೋಗ್ತದೆ. ಕನ್ನಡ ಸಿನಿಮಾ ಮಾಡ್ಬೇಕು, ಕನ್ನಡ ಇಲ್ಲೇ ಇರ್ಬೇಕು, ಇಲ್ಲೇ ಮಾಡ್ಬೇಕು ಅಂತ ಇದೀನಿ. ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ ಒಂದು ರೆಸ್ಪಾನ್ಸ್, ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಹೋಗಿದ್ ಕಡೆಲ್ಲ ನಿನ್ನೆ ಅಲ್ಲಿ ಎಷ್ಟೊಂದ್ ಜನ ನೋಡಿದ್ದಾರೆ. ಓಡ್ ಬಂದು ಯಾರೋ ಎಲ್ಲೋ ಹೋಟ್ಲಿಂದ ಓಡ್ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂಥ ಸಿನಿಮಾ ಮಾಡು ಸೂಪರ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಸರ್, ಹೋಗಿದ್ವಿ. ನಾನು ನೋಡಿದ್ದೀನಿ, ಹೇಳಿದ್ದೀನಿ. ಹೌದೌದು. ಚೆನ್ನಾಗಿದೆ. ಜನ ಬರೋಕ್ ಮುಂಚೆ ಎತ್ಬಿಟ್ರೆ. ಥಿಯೇಟರ್ ಅಲ್ಲಿ ಅಯ್ಯೋ ಜನಗಳು ನೋಡ್ಬೇಕಿತ್ತು ನೀವು. ಅವ್ರ ಓನರ್ ಅಂತೂ ಸಖತ್ ಖುಷಿ ಆಗ್ಬಿಟ್ರು. ಹೋದ್ರೆ ಸನ್ಮಾನ ಎಲ್ಲ ಮಾಡ್ತಿದಾರೆ. ಅಂದ್ರೆ ಇಷ್ಟು ಕಾಟೇರ್ ಆದ್ಮೇಲೆ ಈ ತರ ಇಲ್ವೇ ಇಲ್ಲ. 3 months ಲಾಕ್ ಮಾಡಿದ್ರು ಅಂತ ಅಣ್ಣ. ಮುಚ್ಚಿದ್ರು ಥಿಯೇಟರ್. ಕೊಳ್ಳೇಗಾಲಲ್ಲಿ 3 months ಮುಚ್ಚಿದ್ರಂತೆ. ನಮ್ ಸಿನಿಮಾ ಹಾಕದ ಮೇಲೆ ಓಪನ್ ಮಾಡಿದ್ದಾರೆ. ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ. ಶುಕ್ರವಾರ ಬರ್ಲಿಲ್ವಂತೆ ಜನ, ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರಂತೆ, ಭಾನುವಾರ ಫುಲ್ ಆಗಿರೋದು. ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದ್ದಾರೆ ಥಿಯೇಟರ್. ಕರೆದು ಸನ್ಮಾನ ಮಾಡಿ, ಅವ್ರು ದೊಡ್ಡವರು ಸನ್ಮಾನ ಮಾಡಿ, ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ನಾಗೇಂದ್ರ ಸರ್. ನಿಮ್ಮಿಂದ ನಿಮ್ ಸಿನಿಮಾ ಇಂದ ಓಡ್ತಿದೆ ಥಿಯೇಟರ್ ಅಂತಾರೆ. ಸರ್ ಆಮೇಲೆ ಈ ಸಿನಿಮಾ ಬಂದ ಮೌಟ್ ಆಗ್ತಾ ಹೋಗ್ತಾ ಇರೋದು ಸರ್. ಒಬ್ರಿಂದ ಒಬ್ರಿಗೆ ಹೋಗ್ತಾ ಇರೋದು. ಅವರು ವೆಯ್ಟ್ ಮಾಡ್ಬೇಕು, ಟೈಮ್ ಕೊಡ್ಬೇಕು ಸರ್. ಅದು ಆಮೇಲೆ ಅಲ್ಲ, ನಾನು ಹೇಳ್ತಿರೋದೇನ್ ಗೊತ್ತಾ, 5 ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ. ಆ range ಅಲ್ಲಿ ಇದೆ. 70 ಮಿನಿಮಮ್ ಅಷ್ಟು ಜನ ಇರ್ತಾರೆ ಯಾವಾಗ್ಲೂ. 28% minimum ಯಾವಾಗ. ಹಾ. ಸರ್ ಇವ್ರಿಗೆ ಕಳ್ಸ್ಬಿಡಿ. ನಾವು ಬೇರೆ ಬೇಕೇನಪ್ಪ ನಿಮ್ಗೆ? ಅಲ್ಲ, ಏನು ಅಂದ್ರೆ ಇದಕ್ಕೆ ಏನೋ ಒಂದು ಪರಿಹಾರ ಮಾಡಿ. ನೀವು ಒಂದು ಅಷ್ಟು ನಮ್ ಸಿನಿಮಾ ಅಂತಲ್ಲ, ಎಲ್ಲಾರ ಸಿನಿಮಾದ ಇದು ಪರಿಹಾರ ಆಗ್ಬೇಕಣ್ಣ. ಯಾವಾಗ್ಲೂ ಆಗ್ತಿಲ್ಲ, ನಾನು ಒಂದು ಆಶ್ವಾಸನೆ ನಮಗೆ ಅಂತಲ್ಲ. ಆಶ್ವಾಸನೆ ಕೆಲಸ ಮಾಡ್ಕೊಡ್ತೀನಿ. ಕನ್ನಡ ಇಂಡಸ್ಟ್ರಿಗೆ ಇವತ್ತು ಇದು ಒಂದು ಲಾಸ್ಟ್ ಆಗ್ಬಿಡ್ಲಿ. ಸರ್ ಅಟ್ಲೀಸ್ಟ್ 5-6 ಥಿಯೇಟರ್ ಅಲ್ಲ ನಾವು ರೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಮಾಡ್ಕೊಡೋಣ ಸರ್, ಮಾಡ್ಕೊಡೋಣ. ಒಂದೊಂದು ಸಲ ಎಕ್ಸ್ಟ್ರಾ ಮಾಡ್ಸೋಣ. ಮಾಲ್ಸ್ ಅವ್ರಿಗೆ ಕನ್ನಡ ಅಂದ್ರೆ ಒಂಥರ ತುಂಬಾ ಅಲರ್ಜಿ ಆಗ್ಬಿಟ್ಟಿದೆ ನಾವು. ಸರ್ ಈಗ ತಮಿಳ್ನಾಡಲ್ಲಿ ಜಯಲಲಿತಾ ಇದ್ದಾಗಿಂದನೂ ಕಂಟ್ರೋಲ್ ಇದೆ ಮಾಲ್ಸ್ ಅವ್ರಿಗೆಲ್ಲ, TVR ಆಗಲಿ ಐನಾಕ್ಸ್ ಇವ್ರಿಗೆಲ್ಲ. ಕರ್ನಾಟಕದಲ್ಲಿ ಯಾಕೆ ಇಲ್ಲ? ಅಥವಾ ಸರ್ಕಾರಕ್ಕೆ ಏನಾದ್ರು ನೀವು ಅಲ್ಲಿ ಬಾಗಿಲು ತಟ್ಟಿ ಅಲ್ಲಿಂದ ಯಾಕೆ ಇದು ನಿರಂತರ ನಡೀದೆ? ಬರೀ ಮಾದೇವ ಒಂದೇ ಅಲ್ಲ, ಎಲ್ಲ ಸಿನಿಮಾಗಳಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆ ಇದನ್ನು ಬಗೆಹರಿಸ್ಬಾರ್ದು? ಸರ್ ಸುಮಾರು ಸಲ ಅವ್ರೇನ್ ಪೂರ್ತಿ ನಮ್ದೇ ಆಗಿ ಅಂತಲ್ಲ. ಕನ್ನಡ ಬಗ್ಗೆ ಪ್ರೈಮ್ ಟೈಮ್ ಕೊಡಲೇಬೇಕಂತೇಳಿ ಸುಮಾರು ಸಲ ಕರ್ನಾಟಕದಾಗಿದೆ ಸರ್. ಅವರೂ ಹೇಳಿದ್ದಾರೆ ಚೆನ್ನಾಗಿ ಹೋಗೋದನ್ನ ನಾವು ಮುಟ್ಟೋದೇ ಇಲ್ಲ. ಇಲ್ಲೇ ಸಾಕ್ಷಿ ಇದೆಯಲ್ಲ, ಈ ಮಾದೇವ ಚೆನ್ನಾಗಿ ಹ್ಞೂ ಹೋಗ್ತಾ ಸರ್, ಎಲ್ಲರೂ ಇದ್ದಾರೆ, ಸಾಲ್ದು ಎಲ್ಲರೂ ಅವ್ರಿಗೆ, ಇಲ್ಲೇ ಇದ್ದಾರೆ. ಸಾಲ್ದು ಅಂತ ಅವ್ನು ಹೇಳೋದು. ಹ? ನಿಮ್ಗೆ ಗೊತ್ತಿದೆಯಲ್ಲ, ಸಾಲ್ದು ನಮ್ಗೆ ಇದು ಇಷ್ಟು ಅಲ್ಲ, ಇವ್ರೇ ನಾವು ಚೆನ್ನಾಗಿದ್ದಾಗ ಯಾಕೆ ತೆಗಿತೀವಿ ಅನ್ನೋದು ಅವ್ನು ವಾದ. ಸರಿ ಸರ್, ನೀವು- ಓಕೆ. ನೀವು- ಅಲ್ಲ, ಹಿಂದಿಗೇನು ಬರೋದೇ ನೀವು ಇಲ್ವಾ ಅಂತ ಕೇಳಿಸ್ಕೊಂಡ್ರಲ್ಲ ಸರ್. ಅಲ್ಲ, ಸಾಲದಲ್ವಾ ಅವ್ರಿಗೆ? ಹಂಗಂದ್ರೆ ಹಿಂದಿ ಹಂಗೆ ತುಂಬಾ ಏನಿಲ್ಲ. ಹೆಸರು ಮಾತ್ರ ಹೌಸ್ಫುಲ್ ಅಂತ ಅಲ್ಲಿ. ಅಲ್ಲೋಗ್ ನೋಡಿ 3 ಜನ 4 ಜನ ಕೂತವ್ರೆ. ನಮ್ಗೆ ಹೇಳ್ತಾರೆ 5 ಜನಕ್ಕಿಂತ ಕಮ್ಮಿ ಇದ್ರೆ ನಾವು ಬಿಡಲ್ಲ ಅಂತಾರೆ. ಅಲ್ಲಿ ನೋಡಿದ್ರೆ 5-10 ಜನ ಹೊರಗಡೆ ಬರ್ತಾರೆ. ನಾನೇ ನಿಂತ್ಕೊಂಡು ನೋಡಿದೀನಿ. ನಾವು ನೋಡಿದ್ವಿ ಬಿಡಿ, 3 days ಒಂದು ರೇಂಜ್ ಗಿತ್ತು ಹಾ, second week ಜಾಸ್ತಿ ಮಾಡೋದು. ಏನೇ ಇಲ್ಲ. ಅಣ್ಣ, second week ಜಾಸ್ತಿ ಮಾಡೋದು ಹೆಂಗೆ? ಸರ್ ಈಗ ಹೌಸ್ಫುಲ್ ಈಗ ಹಿಂದಿ ಫಿಲ್ಮ್ ರಿಲೀಸ್ ಆಗಿದೆ, ಅದಕ್ಕಂತ ಶೋಸ್ ಎಲ್ಲ, ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಶೋಗಳೆಲ್ಲ ಕೊಡ್ತಾ ಇದಾರೆ. ಅಕಸ್ಮಾತ್ ಈಗ ತಗ್ ಲೈಫ್ ಏನಾದ್ರು ಬಿಡುಗಡೆ ಆಗ್ಬೇಕಂದ್ರೆ ನಮ್ ಕನ್ನಡ ಫಿಲ್ಮ್ ಶೋಗಳು ಸಿಗ್ತಿತ್ತು ಸರ್. ಏನ್ ಸರ್ ಪರಿಸ್ಥಿತಿ?
ನಾವ್ ಯೋಚನೆ ಮಾಡ್ಬೇಕು ಸರ್. ಇವತ್ತು ನಾವ್ ಕರ್ನಾಟಕದಲ್ಲಿ ಇದ್ದೋ ನಾವೇ ಕನ್ನಡ ಫಿಲ್ಮ್ ಕೇಳ್ತಾ ಇದೀವಿ. ನಾವು ನಮ್ಮ ಮೂವಿಗಳನ್ನ ಓಡೋದಕ್ಕೆ ನಮ್ ಪ್ರೈಮ್ ಟೈಮ್ ಅಂತ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಭಿಕ್ಷೆ ಬೇಡ್ತಾ ಇದೀವಿ ಇವತ್ತು. ಸರ್ ಒಂದೊಂದು ಮಾಲಲ್ಲಿ ಹಿಂದಿ ಸಿನಿಮಾಗೆ 7 ರಿಂದ 8 ಶೋ ಇದೆ, ಕನ್ನಡ ಸಿನಿಮಾಗೆ ಒಂದಿದೆ. ಹಿಂದಿ ಅವ್ರಿಗೆ 7 ರಿಂದ 8 ಶೋ ಕಡ ಕಾನ್ಫಿಡೆಂಟ್, ಕನ್ನಡ ಮೇಲೆ ಹಾಕಿಲ್ಲ ಅವ್ರಿಗೆ. ಆಮೇಲೆ ಚೇಂಬರ್ ಮೇಲೆ ಭಯ ಇಲ್ಲ ಸರ್ 8 ರಿಂದ 9 ಶೋ ಇದೆ ಒಂದೊಂದು ಮಾಲಲ್ಲಿ ಕೂಡ. ಸೀರಿಯಸ್ನೆಸ್ ತಗೊಂತಾ ಇಲ್ಲ ಇಲ್ಲಿ ನೋಡಿ ಸರ್ಪ್ರೈಸ್ ವಿಸಿಟ್ ಹೋಗಿದ್ದು ನೆನ್ನೆ. 100ರಲ್ಲಿ 90 ಸೀಟ್ ಫುಲ್ ಆಗಿದೆ. ಇದು ಕಮ್ಮಿನಾ ಸರ್ ಅವ್ರಿಗೆ? ಇದು ಕಮ್ಮಿನಾ ಸರ್ ಅವ್ರಿಗೆ? ಮೈಸೂರು ಗರುಡ ಮಾಲ್ ಸರ್ಪ್ರೈಸ್ ಹೋಗಿದ್ದು ನಾನು. ಇದು ಕಮ್ಮಿನಾ ಸರ್ ಅವ್ರಿಗೆ? ಸ್ಟಾಫ್ ಬಂದು ಕೇಳ್ತಿದ್ದಾರೆ ಏನಕ್ಕೆ ಒಂದೇ ಒಂದು ಶೋ ಕೊಟ್ಟಿದ್ದಾರೆ 2 ಶೋ ಇತ್ತಲ್ಲ, 1 ಶೋ ತೆಗೆದು ಬಿಟ್ಟಿದ್ದೀರಾ ಯಾಕೆ ಅಂತ ನಮ್ಮನ್ನೇ ಕೇಳ್ತಿದ್ದಾರೆ. ತುಂಬಾ ಡಿಮ್ಯಾಂಡ್ ಇದೆ ನಿಮ್ ಸಿನಿಮಾಗೆ ಅಂತ ಅವ್ರು ಕೇಳ್ತಾರೆ. ಫೋನ್ ಮಾಡೋಕ್ಕಿಲ್ಲ ನಮಗೆ.